ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ ನಿಮ್ಮ ಮುಂದೆ ತರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಏನಂತಂದ್ರೆ, ಕೋವಿಡ್ ಕೋವಿಡ್ ನಂತರ ಯಾಕೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ, ಈ ಹೃದಯಾಘಾತಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ ಅಂತ ಹೇಳಿ ಒಂದು ತನಿಖೆಯನ್ನ ಮಾಡಿ, ಅಧ್ಯಯನ ಮಾಡಿ ವರದಿಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿ ಸರ್ಕಾರಕ್ಕೆ ವರದಿ ಕೊಡಬೇಕಾದ ಸಮಿತಿ ಇವತ್ತು ಅದರ ರಿಪೋರ್ಟ್ಗಳು ಕೆಲವು ಮಾಧ್ಯಮಗಳಲ್ಲಿ ಬಂತು. ಅದರಲ್ಲೂ ರಾಷ್ಟ್ರೀಯ ಮಾಧ್ಯಮಗಳು, ಸೋಕಾಲ್ಡ್ ಗೋಧಿ ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯಗೆ ತಪರಾಕಿ, ಬ್ಯಾಕ್ ಸ್ಟ್ಯಾಪ್ಸ್ ಸಿದ್ದರಾಮಯ್ಯ, ಸೆಟ್ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ವರದಿಗಳು ಬಂತು. ಇಲ್ಲಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ವರದಿಯನ್ನ ಕೇಳಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವರದಿಯನ್ನ ಕೊಡಬೇಕಾಗಿದ್ದು ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾಕ್ಟರ್ KS ರವೀಂದ್ರನಾಥ್ ಇವರ ಅಧ್ಯಕ್ಷ ಸಮಿತಿ. ಇವರು ವರದಿ ಸರ್ಕಾರ ಕೊಡುತ್ತು, ಆದ್ರೆ ಇದು ಹೇಗೆ ಮಾಧ್ಯಮಗಳಿಗೆ ಬಂತು? ಕ್ವಶನ್ ನಂಬರ್ 1, ಹೇಗೋ ಬಂತು ಅಂತ ಇಟ್ಕೊಳ್ಳಿ, ಹೇಗೋ ಬಂತು. ಆದ್ರೆ ಆ ವರದಿಯನ್ನ ಇಟ್ಕೊಂಡು ಕರ್ನಾಟಕ ಸರ್ಕಾರಕ್ಕೆ ತಪರಾಕಿ ಆಗ್ತಕ್ಕಂಥ, ಕರ್ನಾಟಕ ಸರ್ಕಾರದ ಒಂದು ಮೆರಿಟ್ ಅನ್ನ ಡಿಮೆರಿಟ್ ಮಾಡ್ತಕ್ಕಂಥ ಪ್ರಯತ್ನ ನಡೀತು. ಯಾವ ಕೋವ್ಯಾಕ್ಸಿನ್ ಲಸಿಕೆಯನ್ನ ಕುರಿತಂತೆ ವಿದೇಶಗಳಲ್ಲಿ ಕೇಸ್ ದಾಖಲಾಗಿದೆಯೋ, ಯಾವ ವಿದೇಶಗಳಲ್ಲಿ ಕೋವ್ಯಾಕ್ಸಿನ್ ಸಂಬಂಧಪಟ್ಟ ಹಾಗೆ ಕೇಸ್ಗಳು ದಾಖಲಾಗಿ ಪರಿಹಾರವನ್ನ ಕೊಡಬೇಕಾಯ್ತು, ಅದೇ ಕೋವ್ಯಾಕ್ಸಿನ್ ಸಂಬಂಧಪಟ್ಟಂಗೆ ಭಾರತದಲ್ಲಿ ದಿಗಿಲೆದ್ದಿರೋದು. ಈ ಬುಗಿಲು ದಿಗಿಲುಗಳ ನಡುವೆ ವೈದ್ಯರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಇದು ಬಹಳ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿತ್ತು. ಕೋವಿಶೀಲ್ಡ್ ಬಂದಾಗ ಅದನ್ನ ಸಕಾಲಿಕವಾಗಿ ಪರೀಕ್ಷೆ ಮಾಡಿ ಮತ್ತು ಅದನ್ನ ಎಲ್ಲವನ್ನು ಪರೀಕ್ಷೆ ಮಾಡಿ, ಸಾಕಷ್ಟು ಟೆಸ್ಟ್ ಮಾಡಿ ಮತ್ತು ಸ್ಯಾಂಪಲ್ಗಳನ್ನ ಚೆಕ್ ಮಾಡಿ ಅದರ ಸೈಡ್ ಎಫೆಕ್ಟ್ಸ್, ಆಫ್ಟರ್ ಎಫೆಕ್ಟ್ಸ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು, ಸಂಶೋಧನೆಗೆ ಅಳವಡಿಸಲಾಗಿತ್ತು. ಆದ್ರೆ ಕೋವ್ಯಾಕ್ಸಿನ್ ಅನ್ನ ತಂದಂತ ಸಂದರ್ಭದಲ್ಲಿ ಅಂತಹ ಅವಕಾಶಕ್ಕೆ ಸಮಯವೇ ಇರಲಿಲ್ಲ. ತರಾತುರಿಯಲ್ಲಿ ಜನರಿಗೆ ಕೊಡ್ಲಾಯಿತು. ಆಫ್ಟರ್ ಎಫೆಕ್ಟ್ಸ್ ಯಾವುದನ್ನು ಕೂಡ ಅಧ್ಯಯನ ಮಾಡಲಿಲ್ಲ, ಏನಾಗುತ್ತೇನೋ ಅಧ್ಯಯನ ಮಾಡಲಿಲ್ಲ. ಈ ಕುರಿತಂತೆ ಈ ವ್ಯಾಕ್ಸಿನ್ ತಯಾರಕ ಕಂಪನಿಗಳೇ ದೊಡ್ಡ ಅವರವರೇ ಮಣ್ಣೆರ್ಚ್ಕೊಂಡ್ರು, ಕಲ್ಲೆರ್ಚ್ಕೊಂಡ್ರು. ಶಹಜಾದ್ ಪೂನಾವಾಲಾ ಇವರು ತಪ್ಪಿಸ್ಕೊಂಡು ಹೋದ್ರು, ಎಲ್ಲಿ ಹೋದ್ರು ಗೊತ್ತಿಲ್ಲ, ಹೋಗಿದ್ರು. ಮತ್ತೆ ಅವರನ್ನ ಕರ್ಕೊಂಬರಲಾಯ್ತು ಕೋವ್ಯಾಕ್ಸಿನ್. ಮತ್ತೆ ಅವರು ದಂಡ ಕೂಡ ಕಟ್ಟಬೇಕಾಯ್ತು ಫಾರಿನ್. ಈ ವ್ಯಾಕ್ಸಿನ್ ಕಳಪೆಯಾಗಿದೆ ಅಂತ. ವ್ಯಾಕ್ಸಿನ್ ನ ಸೈಡ್ ಎಫೆಕ್ಟ್ಸ್ ನ ಅಧ್ಯಯನ ಮಾಡದೆ ಕೋಟ್ಯಾಂತರ ಜನರಿಗೆ ಇದನ್ನ ಕೊಡ್ಲಾಯ್ತು. ಇವತ್ತು ನಮಗೆ ಹಾಸನದಲ್ಲಿ 40 ಜನ, ಮೈಸೂರಲ್ಲಿ 40 ಜನ, ಹೀಗೆ ಜನ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ನಮಗೆ ಎಲ್ಲದಕ್ಕಿಂತ ಬಹಳ ದೊಡ್ಡ ಸಾವು ನಮಗೆ ಗೊತ್ತಾಗಿದ್ದು ಕೋವ್ಯಾಕ್ಸಿನ್, ಕೋವಿಡ್ ನಂತರ ಆಫ್ಟರ್ ಕೋವಿಡ್ ಎಫೆಕ್ಟ್ ಸಾವು ಅಂದ್ರೆ ಪುನೀತ್ ರಾಜ್ಕುಮಾರ್. ಸೊ ಆ ಸಾವು ನಡೆದಂತ ಸಂದರ್ಭದಲ್ಲಿ ನಾವೆಲ್ಲ ಸಾಕಷ್ಟು ಅಧ್ಯಯನಗಳು ಕೂಡ ಆದ್ರೆ ಅದನ್ನ ನಿರಂತರವಾಗಿ ಕೇಂದ್ರ ಸರ್ಕಾರ ತಳ್ಳಿ ಹಾಕ್ತಾನೆ ಬಂತು. ತಳ್ಳಿ ಹಾಕೋದಿಕ್ಕೆ ಸರ್ಕಾರಕ್ಕೆ ಯಾವ್ದಾದ್ರು ಸಂಶೋಧನೆ ಮಾಡಿತ್ತ? ಮತ್ತು ಸತ್ತ ವ್ಯಕ್ತಿಗಳು, ಪುನೀತ್ ರಾಜ್ಕುಮಾರ್ ಇಂದ ಹಿಡಿದು ಯಾವುದೇ ವ್ಯಕ್ತಿಗಳನ್ನ, ಅವರು ಸತ್ರಲ್ಲ, ಹೃದಯಾಘಾತದಿಂದ ಸತ್ರ, ಕಾರ್ಡಿಯಾಕ್ ಅರೆಸ್ಟ್ ಸತ್ರಲ್ಲ, ಅವರ ಪೋಸ್ಟ್ ಮಾರ್ಟಮ್ ಆಯ್ತಾ? ಪೋಸ್ಟ್ ಮಾರ್ಟಮ್ ಆಗಿ ಅದನ್ನ ಅಧ್ಯಯನ ಮಾಡ್ಲಾಯ್ತ. ಈಗ ವರದಿ ಕೊಟ್ಟಿದ್ದಲ್ಲ KS ರವೀಂದ್ರನಾಥ್,
ಇವು ಯಾವ ಪುರುಷಾರ್ಥಕ್ಕೆ ವರದಿ ಕೊಟ್ಟಿದ್ದಾರೆ ಇವರು ಪೋಸ್ಟ್ ಮಾರ್ಟಮ್ ಅಧ್ಯಯನ ಮಾಡಿದ್ರ? ಅಧ್ಯಯನ ಮಾಡ್ತಾನೆ ವರದಿ ಕೊಟ್ರು. ಇವ್ರು ಕೊಟ್ಟ ವರದಿಯನ್ನ ಇವತ್ತು ಗೋಧಿ ಮೀಡಿಯಾಗಳು ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಅಂತ ಹೇಳ್ತಾರೆ. ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ಕೋವ್ಯಾಕ್ಸಿನ್ ಯಾವುದೇ ವ್ಯಾಕ್ಸಿನ್ ಸಾವಾಗಿಲ್ಲ, ಇದು ಕೇವಲ ಕರ್ನಾಟಕ ಸರ್ಕಾರದ ಬೊಬ್ಬೆ ಅಂತ ಹೇಳಿ ಒಂದು ಫಾರ್ವರ್ಡ್ ಮೆಸೇಜ್ ಬರುತ್ತೆ. ಈ ಫಾರ್ವರ್ಡ್ ಮೆಸೇಜ್ ರೈತರ ಸಾರಿ, ಯಾಕೆಂದ್ರೆ ದಿನ ರೈತರು ಮಾತಾಡಿ ರೈತರ ಮಾತೇ ಬರ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದ, ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ, ಆಸ್ಪತ್ರೆಯಲ್ಲಿ ಫೆಸಿಲಿಟಿನೇ ಇಲ್ಲ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ 100 ಕೋಟಿ ಒಡೆಯ, 100 ಕೋಟಿ ಒಡೆಯ, 100 ಕೋಟಿ ಒಡೆಯ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ. ಹಾಸ್ಪಿಟ್ಲ್ಗಳು ಸರಿ ಇಲ್ಲ, ಅಲ್ಲೇನೋ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಸನದಲ್ಲಿ, ಮೈಸೂರಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಇದೇ ಈ ಪುಣ್ಯಾತ್ಮನ ಎಲ್ಲ ಕುತ್ಕೊಂಡಿದ್ದ ಇಲ್ಲಿ ಮಳೆ ಹೊಡ್ಕೊಂಡು, ಹೆಂಗ್ ಮಳೆ ಹೊಡ್ಕೊಂಡು ಕೂತ್ಕೊಂಡಿದ್ದ. ಯಾವುದೇ ಸರ್ಕಾರ ಬಂದ್ರೆ ಇವನೇ ಇರ್ಬೇಕು, ಮಂಜುನಾಥ. 100 ಕೋಟಿ, 100 ಕೋಟಿ ಮಂಜುನಾಥ. ಇನ್ಮೇಲೆ ಇದು ಕರೀರಿ ನೀವು, ಇನ್ಮೇಲೆ ಇವನ್ನ 100 ಕೋಟಿ ಮಂಜುನಾಥ. ಡಾಕ್ಟರ್ ಮಂಜುನಾಥ್ ಅಲ್ಲ, 100 ಕೋಟಿ ಮಂಜುನಾಥ. ಒಬ್ಬ ಡಾಕ್ಟರ್ಗೆ 100 ಕೋಟಿ ಎಲ್ಲಿಂದ ಬರುತ್ತ್ರಿ? ಏನ್ ಪ್ರಾಕ್ಟೀಸ್ ಮಾಡಿದ್ರು ಅವರು? ಏನೋ ಜಯದೇವ್ ಹಾಸ್ಪಿಟ್ಲಲ್ಲಿ ಏನೋ ಇದು ಬೆಳೆದ್ರ, ಚಿನ್ನದ ಬೆಳೆ ಬೆಳೆದ್ರ ಅವರು, ಅಥವಾ ನೋಟಿನ ಬೆಳೆ ಬೆಳೆದ್ರ ಅವರು? 100 ಕೋಟಿ ಬರಕ್ಕೆ ಅವ್ರು ಹೇಗಾದ್ರೂ ಬರ್ಲಿ, ಸಾಯ್ಲಿ ಅಂತ ದುಡ್ಡು. ಇಲ್ಲಿ ನಾವು ಈ 100 ಕೋಟಿ ಒಡೆಯ ಮಂಜುನಾಥ ಹೇಳ್ದ, 100 ಕೋಟಿ ಒಡೆಯ ಮಂಜುನಾಥ ಹೇಳಿದ್ಮೇಲೆ ಸೊ ಅದೇ ರೀತಿಯ ವರದಿಯನ್ನ ಕೊಟ್ರು ರವೀಂದ್ರನಾಥ್ ಇವ್ರ ಶಿಷ್ಯನ ಗೊತ್ತಿಲ್ಲ ನನಗೆ, ಮಂಜುನಾಥ್ ಶಿಷ್ಯನ ಅಂತ. ಇವ್ರು ವರದಿ ಕೊಟ್ಟಾಗ, ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ವರದಿ ಕೊಟ್ರಲ್ಲ, ತಜ್ಞರ ಸಮಿತಿ, ಈ ಸಮಿತಿಯ ಇವ್ರು ಏನ್ ಹೇಳ್ತಾರೆ, ಲಸಿಕೆಯ ಅಡ್ಡ ಪರಿಣಾಮ ಅಲ್ಲ ಅಂತ ಹೇಳ್ತಾರೆ, ಇದಕ್ಕೆ ಪುರಾವೆಗಳಿಲ್ಲ ಅಂತ ಹೇಳ್ತಾರೆ. ಮಧುಮೇಹ ಮತ್ತು ಅಧಿಕ ರಕ್ತ ಒತ್ತಡದ ಸಮಸ್ಯೆಗಳಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನಾನ್ ಕೇಳ್ತಕ್ಕಂಥದ್ದು ರವೀಂದ್ರನಾಥ್ ಮತ್ತು ತಜ್ಞರ ತಂಡಕ್ಕೆ, ನಾನು ಇವತ್ತು ಸಾಕಷ್ಟು ಜನ ಡಾಕ್ಟರ್ಗಳನ್ನ ಮಾತನಾಡಿಸ್ತೇನೆ. ಡಾಕ್ಟರ್ ಜಯದೇವ ಹಾಸ್ಪಿಟಲ್ನ ಸಂಸ್ಥಾಪಕ ನಿರ್ದೇಶಕರಾದಂತಹ ಒಬ್ರು ಇವರು ವೈಸ್ ಚಾನ್ಸಲರ್ ಕೂಡ ಆಗಿದ್ರು, ಅವ್ರಿಗೂ ಕೂಡ ಫೋನ್ ಮಾಡಿದೆ. ಸೊ ಅವ್ರು ಫೋನೇ ತೆಗಿಲ್ಲ. ಇಂಥ ಪ್ರಶ್ನೆಗಳು ಬಂದಾಗ ಅವರು ಫೋನ್ ತೆಗಿಯಲ್ಲ. ಅವರು ಈ ತಜ್ಞರುಗಳು ಬೇರೆ ಡಾಕ್ಟರ್ಗಳು ಕೇಳಿದೆ. ಸೊ ಅವರು ನೋಡ್ಬೇಕು, ಸ್ಟಡಿ ಮಾಡ್ಬೇಕು ಅಂತ. ಹೇಗೆ ಸ್ಟಡಿ ಮಾಡೋದು? ಈ ಸಮಿತಿ ವರದಿ ಕೊಟ್ಟಿದೆಯಲ್ಲ, ಇವ್ರು ಹೇಳ್ತಾರೆ ಅಧಿಕ ರಕ್ತ ಒತ್ತಡ, ಮಧುಮೇಹ. ನಮ್ ದೇಶದಲ್ಲಿ ಮಧುಮೇಹ ಇವತ್ತು ಬಂದಿದೆಯೇನ್ರಿ? ಅಧಿಕ ರಕ್ತ ಒತ್ತಡ ಇವತ್ತು ಬಂದಿದ್ಯಾ? ಇವತ್ತು ಸಣ್ಣ ಮಕ್ಕಳಿಗೂ ಕೂಡ BP ಬರುತ್ತೆ, ಸಣ್ಣ ಮಕ್ಕಳಿಗೂ ಕೂಡ ಮಧುಮೇಹ ಬರ್ತಾ ಇದೆ. ಸೊ ಅದರಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಆ ಜಿಲ್ಲೆಲೇ ಸಾಯ್ತಾ ಇದ್ದಾರೆ? ಹಾಸನ ಜಿಲ್ಲೆಲೆ ಯಾಕೆ? ಮೈಸೂರಲ್ಲೇ ಸಾಯ್ತಾ ಇದ್ದಾರೆ? ಯಾಕೆ ಗುಜರಾತ್ ಅಲ್ಲಿ ನಿಂತ್ ಕಡೆ, ಕುಂತ್ ಕಡೆ ಡ್ಯಾನ್ಸ್ ಮಾಡ್ತಾನೆ ಸಾಯಿಲ್ಲ ಜನ? ಎಷ್ಟೊಂದು ರಿಪೋರ್ಟ್ ಆಯ್ತು. ಆಗೊಂದು ಸ್ಟಡಿ ಮಾಡಿದ್ರ? ಈ ಸ್ಟಡಿ ಮಾಡಿ ಅಂತ ಸಿದ್ದರಾಮಯ್ಯ ವರದಿ ಕೇಳಿದ್ದೆ ತಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಿಮಿರ್ಬಿಡ್ತು. ಸೊ ಅವ್ರಿಗೆ ನಿಮಿರಿದ್ರೆ ಮೀಡಿಯಾಗಳಿಗೆ ನಿಮಿರಿದ್ರೆ ಈ ಗೋಧಿ ಮೀಡಿಯಾ ಪತ್ರಕರ್ತರಿದ್ದಾರಲ್ಲ, ಗುಲಾಮಿ ಪತ್ರಕರ್ತರು, ಬ್ರೋಕರ್ಸ್, ಇವರು ಜರ್ನಲಿಸ್ಟ್ಗಳಲ್ಲ, ಬ್ರೋಕರ್ಸ್. ನಾನು ಒಂದು ಗುಂಪಲ್ಲಿ ನೋಡಿದೆ, ನಮ್ ಚಾನಲ್ಗೆ ಮಾಹಿತಿ ಸಿಕ್ತು. ಮಹಿಳಾ ಪತ್ರಕರ್ತರು, ಈ ಮಹಿಳಾ ಪತ್ರಕರ್ತರು, ಒಬ್ಬ ಪತ್ರಕರ್ತೆ ಈ ಫಾರ್ವರ್ಡ್ ಮೆಸೇಜ್ ಅನ್ನ ಹೆಚ್ಚೆಚ್ಚು ಜನಕ್ಕೆ ಫಾರ್ವರ್ಡ್ ಮಾಡಿ ಅಂತೇಳಿ ಮೆಸೇಜ್ ಹಾಕಿದ್ರು. ನಮ್ ಚಾನಲ್ಗೆ ಸಿಕ್ತದು. ಆ ಮಹಿಳಾ ಪತ್ರಕರ್ತೆಯನ್ನ ಕೇಳ್ದ ನಾವು, ಈ ಮೆಸೇಜ್ ಇದು ಯಾರ ತಂದೆ ತಾಯಿನ ಯಾರು ಸತ್ತಿದಾರಲ್ಲ, ಯಾರು ಇವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಆ ಡಾಕ್ಟರ್ ಯಾರು? ಮತ್ತೆ ಇನ್ಯಾರು ಔಟ್ಸೈಡ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಅವ್ರು ಯಾರು? ಈ ಮಾಹಿತಿ ಏನು ಅಂತ ಕೇಳ್ದ. ಆಸಾಮಿ ಪತ್ತೆನೇ ಇಲ್ಲ, ಉತ್ತರನೂ ಇಲ್ಲ. ಓಲಿ ಆ ಗುಂಪಲ್ಲಿ ಇದ್ದಂತಹ ಇನ್ನೂ ಬೇರೆ ಏನಂತೀವಿ ಅವ್ರನ್ನ, ಅವರು ಯಾರು ಮಾತಾಡ್ಲಿ. ಫಾರ್ವರ್ಡ್ ಈಗ ಏನಿಲ್ಲ, ಇವರೆಲ್ಲ ಏಜೆಂಟ್ಸ್, ಫಾರ್ವರ್ಡ್ ಏಜೆಂಟ್ಸ್. ಇವ್ರಿಗೊಂದು ಮೆಸೇಜ್ ಬರುತ್ತೆ, ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಅವ್ರಿಗೊಂದು ಮೆಸೇಜ್ ಬರುತ್ತೆ, ಅದನ್ನ ಫಾರ್ವರ್ಡ್ ಮಾಡ್ಬೇಕು. ಸೊ ಅಂತದೇ ಒಂದು ಫಾರ್ವರ್ಡ್ ಮಾಡಿದರೆ ರವೀಂದ್ರನಾಥ್. ಸರ್ಕಾರ ಕೇಳಿದ ವರದಿ ಮಾಧ್ಯಮಗಳಿಗೆ ಹೇಗ್ ಸಿಕ್ತು?
ಅದನ್ನ ಇಂಗ್ಲಿಷ್ ಮೀಡಿಯಾಗಳು ಏನು ತರಾತುರಿಯಲ್ಲಿ ಇಡೀ ದಿನ ಓಡಿಸ್ತು. ನಾಟ್ ಸೈಡ್ ಎಫೆಕ್ಟ್ಸ್, ನೋ ಸೈಡ್ ಎಫೆಕ್ಟ್ಸ್, ನೋ ಸೈಡ್ ಎಫೆಕ್ಟ್ಸ್, ನೋ ನೋ ವ್ಯಾಕ್ಸಿನ್ ಈಸ್ ಕ್ಲಿಯರ್ ಹೇಳಿದೆ. ಸೊ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಿರುಗೇಟು, ಸ್ಲಾಪ್ ಆನ್ ಸಿದ್ದರಾಮಯ್ಯ ಗವರ್ಮೆಂಟ್ ಅಂತ ಹೇಳಿ. ಇಲ್ಲಿ ಯುವಜನರು ಹೃದಯಾಘಾತದಿಂದ ಮೃತಪಟ್ಟ ಪ್ರಕರಣಗಳಿಗೆ ಕೋವಿಡ್ ಹಾಗೂ ಲಸಿಕೆ ಅಡ್ಡ ಪರಿಣಾಮ ಕಾರಣ ಅಂತ. ಇದೇ ತರ ಒಬ್ಳು ರೂಪದರ್ಶಿ ನಟಿ ಸತ್ತಾಗ ಉತ್ತರ ಭಾರತದಲ್ಲಿ ಆಕೆ ಆಂಟಿ ಏಜಿಂಗ್ ಟ್ಯಾಬ್ಲೆಟ್ ತಗೋತಾ ಇದ್ಲು, ಆಂಟಿ ಏಜಿಂಗ್ ಅವಳು ಫಿಟ್ನೆಸ್ ತಗೋತಾ ಇದ್ಲು ಅಂತ. ಎಲ್ಲದಕ್ಕೊಂದು ಕಾರಣ. ಪುನೀತ್ ರಾಜ್ಕುಮಾರ್ಗೆನೆ ಇವ್ರು ಹೇಳಿದ್ರು, ಅವರು ಡ್ರಗ್ಸ್ ತಗೋತಾ ಇದ್ರು, ಅವರು ಜಾಸ್ತಿ ವ್ಯಾಯಾಮ ಮಾಡ್ತಾ ಇದ್ರು, ಅದಕ್ಕೆ ಅವ್ರನ್ನ ಆಯ್ತು. ಜಾಸ್ತಿ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ? ಇವನ್ನೆಲ್ಲವನ್ನು ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಸ್ಟಡಿ ಮಾಡ್ಬೇಕಾಗಿತ್ತು. ಯಾರು ಮಾಡ್ಬೇಕಾಗಿತ್ತು? ನಮ್ಮನ್ನೆಲ್ಲರಿಗೂ ವ್ಯಾಕ್ಸಿನ್ ಕೊಟ್ಟಿದ್ದು ಸರ್ಕಾರ. ಆ ವ್ಯಾಕ್ಸಿನ್ ಕೊಡೋದಕ್ಕೂ ಸುಪ್ರೀಂ ಕೋರ್ಟ್ ಹೇಳ್ಬೇಕಾಯ್ತು ಫ್ರೀಯಾಗಿ ಕೊಡಕ್ಕೆ, ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ ಕೂತಿದ್ರು ಈ ಮೋದಿ. ಸೊ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಬಾಯಿ ಮುಚ್ಕೊಂಡು ಫ್ರೀ ಆಗಿ ಕೊಟ್ರು. ಸೊ ಆಮೇಲೆ ಅದನ್ನೇ ಹೇಳಿದ್ರು, ನಾವು ವ್ಯಾಕ್ಸಿನ್ ಕೊಟ್ಟಿದೀವಿ. ಏನ್ ವ್ಯಾಕ್ಸಿನ್ ನಿಮ್ಮ ಅಪ್ಪನ ಮೇಲೆ ದುಡ್ಡು ತಂದು ಕೊಟ್ಟಿದ್ದೀರಾ? ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಟ್ಟಿದ್ದೀರಾ ನೀವು? ಅದು ಸರ್ಕಾರದ ದುಡ್ಡು ಯಾರ್ದು? ಪ್ರಜೆಗಳ ದುಡ್ಡು. ಪ್ರಜೆಗಳಿಗೆ ದುಡ್ಡು ಕೊಟ್ಟ ಪ್ರಜೆಗಳ ದುಡ್ಡನ್ನು ಪ್ರಜೆಗಳಿಗೋಸ್ಕರ ವ್ಯಾಕ್ಸಿನ್ ಕೊಟ್ಟಿದ್ದೀರಾ. ಅದರಲ್ಲೇ ನಿಮ್ದು ಹೆಚ್ಚುಗಾರಿಕೆ ಮಿಸ್ಟರ್ ಗಡ್ಡಪ್ಪ, ಅದರಲ್ಲೇನು ಹೆಚ್ಚುಗಾರಿಕೆ? ಇದನ್ನ ಏನು ಮೋದಿ ಮೀಡಿಯಾಗಳು ಮೋರಿಯ ಪತ್ರಕರ್ತರು, ಬ್ರೋಕರ್ ಪತ್ರಕರ್ತರು ಏನು ವಾಟ್ಸಪ್ ಅಲ್ಲಿ ಹಾಕೋದೇನು ಏನು ಇವ್ರಿಗೆ ನನ್ಗೆ ಅನ್ಸುತ್ತೆ. ಈ ಜನಗೆ, ಈ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಇವತ್ತು ತೇಜಸ್ವಿ ಯಾದವ್ ಬಿಹಾರದಲ್ಲಿ ಒಂದು ನಿಮಿಷದ ಭಾಷಣ ಹಾಕಿ ದಯವಿಟ್ಟು ನೋಡಿ. ಅವ್ರು ಹೇಳ್ತಾರದು, ಯಾವುದೇ ನಮ್ಮ ಹಳ್ಳಿಲಿ ಒಂದೇ ಒಂದು ಪತ್ರಿಕೆ ಹೋಗ್ಬಾರ್ದು, ಯಾವ ಚಾನೆಲ್ ಜನ ನೋಡಬಾರ್ದು, ಹಂಗ್ ಮಾಡ್ತೀವಿ ಅಂತ. ಹಂಗ್ ಮಾಡ್ಬೇಕು. ಮತ್ತೆ ಈ ಪತ್ರಕರ್ತರನ್ನ ಈಗ ನನಗನ್ಸುತ್ತೆ, ಈಗಾಗ್ಲೇ ಇವರೆಲ್ಲ ಇಂಗ್ಲಿಷ್ ಪತ್ರಿಕೆಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರ್ತಾರೆ, ರಿಟೈರ್ಮೆಂಟ್ ಏಜಿಗೆ ಬಂದಿದ್ದಾರೆ, ಬರ್ತಾ ಇದ್ದಾರೆ. ನಿನ್ನೆ ಒಬ್ಬ ಪತ್ರಕರ್ತ ನನ್ಗೆ ಕೇಳಿದ್ರು, ನನಗೆ ಮೈ ಉರ್ದೋಯ್ತು, ಇನ್ನೂ ನಂಗೆ ಉರಿ ನಿಂತಿಲ್ಲ. ರೈತರಿಗೆ ಯಾಕೆ ಭೂಮಿ ಅಂತ? ರೈತರಿಗೆ ಯಾಕೆ ಕೃಷಿ ಭೂಮಿ? ಇನ್ಯಾರಿಗೆ ಬೇಕು ಕೃಷಿ ಭೂಮಿ? ಇವ್ರು ಕೊಡ್ಬೇಕಾ? ಇಲ್ಲ ರಿಲಯನ್ಸ್ ಕಂಪನಿ ಕೊಡ್ಬೇಕಾ, ಅಂಬಾನಿ ಕಂಪನಿ ಕೊಡ್ಬೇಕಾ, ಅದಾನಿ ಕಂಪನಿ ಕೊಡ್ಬೇಕಾ, ಟಾಟಾ ಕಂಪನಿ ಕೊಡ್ಬೇಕಾ? ಯಾರು ಕೊಡ್ಬೇಕು ರೈತರ ಭೂಮಿನ? ಸೊ ಹಂಗ ಪತ್ರಕರ್ತರು ಮಾತನಾಡ್ತಾರೆ. ಪತ್ರಕರ್ತರು ಕೊಟ್ಟ ಸಲಹೆಯನ್ನ ಮಾಧ್ಯಮ ಸಮಸ್ಯೆಗಳು ಬಿಂಬಿಸ್ತಾ ಹೋಗ್ತಾರೆ. ಪತ್ರಕರ್ತೆಯರು ತಮ್ಮ ಗುಂಪಲ್ಲಿ ಅನಧಿಕೃತ ಫಾರ್ವರ್ಡೆಡ್ ಮೆಸೇಜ್ ಅನ್ನ ಹೆಚ್ಚೆಚ್ಚು ಜನರಿಗೆ ಫಾರ್ವರ್ಡ್ ಮಾಡಿ ಅಂತ ಹಾಕ್ತಾರೆ. ಅದನ್ನ ನಮ್ಮಂತ ನಾವು ತಿಕ್ಲು ಜನ, ನಾವು ಸರಿ ಇಲ್ಲ. ನಾವು ಇಂಥ ಹುಡುಕ್ತಾ ಇರ್ತೀವಿ, ಕಾಯ್ಕೊಂಡು ಕೂತಿರ್ತೀವಿ. ನಮ್ಗೆ ಇದೇ ಕೆಲಸ ನಮ್ಮ ಜೀವನದಲ್ಲಿ, ಇನ್ನೇನಿಲ್ಲ. ಎಂಥವ್ರನ್ನ ಬ್ರೋಕರ್ಸ್ನ ಹಿಡಿಯೋದೇ ನಮ್ ಕೆಲಸ. ನಮ್ಗೆ ಇದಕ್ಕೆ ಯಾರು ಬ್ರೋಕರಿಂಗ್ ಕೊಡಲ್ಲ. ಯಾಕಂದ್ರೆ ಪತ್ರಿಕೋದ್ಯಮವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು, ಕಮಿಟ್ಮೆಂಟ್ ಆಗಿ ತೆಗೆದುಕೊಂಡು, ಅಟ್ಲೀಸ್ಟ್ 1%, 0.5% ಈ ದೇಶಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಕೂತಿರ್ತಕ್ಕಂಥವ್ರು. ತಪಸ್ಸು ಮಾಡ್ತಾ ಇದೀವಿ, ಬ್ರೋಕರಿಂಗ್ ಮಾಡ್ತಾ ಇಲ್ಲ. ಫಾರ್ವರ್ಡ್ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ. ನಾನ್ ಚಾನಲ್ ಒಬ್ಬ ನೋಡ್ರು ಸರಿ, ಒಬ್ಬಂಗೆ ಅರ್ಥ ಆದ್ರೂ ಸರಿ. ಆಮೇಲೆ ಇನ್ನೂ ಹೇಳ್ದ, ನಮ್ಗೆ ತಿಕ್ಲು ಜನ ನಾವು ಅಂತೇಳಿ ದಿನಕ್ಕೆ ಒಬ್ಬನ್ನಾರು ಭೇಟಿ ಮಾಡಿ ಅವನಿಗೆ ನಾವು ಹೇಳ್ಬೇಕು, ನಾವು ಈ ದೇಶದಲ್ಲಿ ಏನ್ ನಡೀತಾ ಇದೆ ನಾವು ಹೇಳ್ತೀವಿ. ಅವನು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಹೋಟ್ಲ್ ಸಪ್ಲೈಯರ್ ಆಗಿರ್ಬೋದು, ಹೋಟ್ಲ್ ಕ್ಯಾಶಿಯರ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಯಾರು ಒಬ್ರು ಹಿಡಿದು ಅವ್ನಿಗೆ ಹೇಳ್ತೀವಿ, ಹಿಂಗ್ ನಡೀತಾ ಇದೆ. ಅಟ್ಲೀಸ್ಟ್ ಅವನೊಂದು 5 ಜನಕ್ಕೆ ಹೇಳ್ತಾನೆ. ನೀವೇನ್ ಮಾಡ್ತಾ ಇದ್ದೀರಾ? ಬ್ರೋಕರಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ಬ್ರೋಕರ್ ಚಾರ್ಜ್ ನಿಮ್ಗೆ? ಎಷ್ಟು ನಿಮ್ಗೆ? ಯಾಕೆ ನೀವು ಬ್ರೋಕರಿಂಗ್ ಮಾಡ್ತೀರಾ? ಕೊನೆಗೆ ಈ ದೇಶನ ಇಲ್ಲಂಗ್ ಮಾಡ್ಬಿಡ್ತೀರಾ, ಈ ವ್ಯವಸ್ಥೆ ಕೊಲ್ತಾ ಇದ್ದೀರಾ. ನಾವು ಗೋಧಿ ಮೀಡಿಯಾ ಅಂತ ಬೈತಾ ಇರ್ತೀನಿ ನಾನು. ಈ ಗೋಧಿ ಮೀಡಿಯಾ ನಡೆಸೋರು ಯಾರು? ಮಾಲೀಕರು ಬಂದು ನಡೆಸ್ತಾರಾ? ಗೋಧಿ ಮೀಡಿಯಾ ನಡೆಸೋರೆ ಗೋಧಿ ಪತ್ರಕರ್ತರು. ಈ ಬ್ರೋಕರ್ ಪತ್ರಕರ್ತರು ಈ ದೇಶನ ಹಾಳು ಮಾಡ್ತಾ ಇದಾರೆ. ಈ ದೇಶದಲ್ಲಿ ಅಂದ್ರೆ ಸರಿಯಾದ ಪ್ರಶ್ನೆನ ಕೇಳಿದ್ರೆ, ಸರಿಯಾದ ಪ್ರಶ್ನೆ, ಯಾವುದೇ ಪ್ರಶ್ನೆ, ಮೂರ್ಖ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ಬೇಕು. ಮೂರ್ಖ ಮುಟ್ಟಾಳ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಆದ್ರೆ ಎಲ್ಲಿ ಉತ್ತರ ಕೊಡ್ತಾರೆ ಇವರು? ಯಾರು ಉತ್ತರ ಕೊಡ್ತಾರೆ. ಇಲ್ಲಿ ಏನು ರವೀಂದ್ರನಾಥ್ ಅವ್ರ ವರದಿ ಇದೆಯಲ್ಲ, ಆ ವರದಿಯನ್ನ ಮಾಧ್ಯಮಗಳಿಗೆ ಹೇಗ್ ಬಂತು ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದಾನೆ. ಈ ಸಮಿತಿ
ಇಷ್ಟು ಬೇಗ ಹೆಂಗ್ ಅವ್ರಿಗೆ ರಿಪೋರ್ಟ್ ಸಿಕ್ತು? 14 ಏನೋ 44 ಜನ ಹಾಸನಲ್ಲಿ ಸತ್ತರಲ್ಲ, ಅಷ್ಟು ಜನರ ಶವ ಶವ ಪರೀಕ್ಷೆ ಆಯ್ತಾ? ಮರಣೋತ್ತರ ಪರೀಕ್ಷೆ ಆಯ್ತಾ? ಬ್ಲಡ್ ಸ್ಯಾಂಪಲ್ ಆಯ್ತಾ? ಅಡ್ಮಿಟ್ ಆಗಿದ್ದಾರೆ, ಅವರ ಕೇಸ್ ಹಿಸ್ಟ್ರಿ ತಗೊಂಡಿದ್ರ? ಅವ್ರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡಿದ್ರ? ಅವ್ರ ಫ್ಯಾಮಿಲಿಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಅವ್ರಿಗೆ ಬ್ಲಡ್ ಸಾರಿ ಏನದು ಈ ಎಂತದ್ದು ಕೋವಿಡ್ ಲಸಿಕೆ ಅಡ್ಡ ಪರಿಣಾಮ ಏನಾದ್ರು ಅವರು ದಾಖಲು ಮಾಡಿದ್ರ? ಡಯಾಬಿಟಿಕ್ ಆಗಿದ್ರ? ಈ ಎಲ್ಲವನ್ನ ಇವರು ಸ್ಟಡಿ ಮಾಡಿದಾರ? ಮಾಡಿಲ್ಲ. ಅದ್ರ ರಿಪೋರ್ಟ್ ಕೊಡಿ. ಅದ್ಯಾಕೆ ಈ ತರಾತುರಿ? ನಿಮ್ಗೆ ಇಷ್ಟೇ ದಿನದ ರಿಪೋರ್ಟ್ ಕೊಡಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಮತ್ತು ಆ ರಿಪೋರ್ಟ್ ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಅಂತ ಯಾರು ಹೇಳಿದ್ರು? ಇವ್ರು ಹೇಳ್ತಾರೆ ಈ ರಿಪೋರ್ಟ್ ವರದಿ ನನಗೂ ಮಾಧ್ಯಮಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಎಲ್ಲೂ ಸರ್ಕಾರದಿಂದ ಕೂಡ ಇದು ಬಂದಿಲ್ಲ. ಸೊ ಅಲ್ಲಿ ಏನು ಸಂಭಾವ್ಯ ಏನು ವರದಿಗಳು ಅಂತ ಹೇಳ್ತಾರೆ ಇವರು. ಡಾಕ್ಟರ್ಗೂ ಫೋನ್ ಮಾಡಿದ್ದೇನೆ ರವೀಂದ್ರನಾಥ್ ತಗಲಿಲ್ಲ ಅವರು. ಯಾಕಂದ್ರೆ ನಾವು ಕೇಳ್ತೀವಿ ಅಂತ ಗೊತ್ತು ಬಹಳ ಜನಕ್ಕೆ. ನಮ್ಮ ಫೋನ್ ತೆಗೆಯಲ್ಲ. ನಮ್ಮ ಪ್ರಶ್ನೆಗಳು ಶಾರ್ಪ್ ಆಗಿರ್ತವೆ. ಬ್ರೋಕರ್ ಪ್ರಶ್ನೆಗಳಾಗಿರಲ್ಲ. ಬ್ರೋಕರಿಂಗ್ ಮಾಡಲ್ಲ. ಹಠಾತ್ ಹೃದಯಾಘಾತ ಸಾವುಗಳಿಗೆ ಹಲವು ಅಂಶ ಕಾರಣ. ಜೀವನ ಕ್ರಮ, ಅನುವಂಶೀಯ ಕಾಯಿಲೆಗಳು, ಆರೋಗ್ಯ. ಏನು ಪಾಠ ಮಾಡ್ತಾ ಇದ್ದೀರಾ ನೀವು? MBBS ಪಾಠ ಮಾಡ್ತಿದ್ದೀರಾ? ಇದೆಲ್ಲ ಗೊತ್ತಿರೋ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. MBBS ಮಾಡ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈಗ ಅಷ್ಟು ಫಾಸ್ಟ್ ಆಗಿದೆ ಇವತ್ತು ಜಗತ್ತು. ಅತಿ ಬೊಜ್ಜು, ಮಧುಮೇಹ, ಅಧಿಕ ರಕ್ತ ಒತ್ತಡ, ರಕ್ತದಲ್ಲಿ ಅಧಿಕ ಕೊಬ್ಬಿನಾಂಶ, ಆರೋಗ್ಯದ ಸಮಸ್ಯೆಗಳು. ಇದು ಹಾರ್ಟ್ ಡಿಸೀಸ್ಗೆ ಏನ್ ಕಾರಣ ಅಂತ ಟೆಕ್ಸ್ಟ್ ಬುಕ್ ಇದು. ಅತಿಯಾದ ಧೂಮಪಾನ ಟೆಕ್ಸ್ಟ್ ಬುಕ್ ಲೈನ್. ಅಸಮತೋಲಿತ ಜೀವನ ಕ್ರಮ ಟೆಕ್ಸ್ಟ್ ಬುಕ್ ಇದು. ನೀವು ಡಾಕ್ಟರ್ ನಮ್ಗೊಬ್ಬ ಪರಿಚಯ ಹೇಳಿದ್ನಲ್ಲ, ಜಯದೇವ ಹಾಸ್ಪಿಟಲ್ ಡಾಕ್ಟರ್, ಸಂಸ್ಥಾಪಕ ನಿರ್ದೇಶಕ. ಸೊ ಅವರೊಂದು ಪುಸ್ತಕ ಬರೆದವ್ರೆ. ಆ ಪುಸ್ತಕದಲ್ಲಿ ಏನು 90ರ ದಶಕದಲ್ಲಿ ಆ ಪುಸ್ತಕದಲ್ಲಿ ಏನ್ ಲೈನ್ ಇದ್ದೇವೆ ಅದೇ ಲೈನ್ ಇಲ್ಲಿ ಇದೆ. ಬೇಕಾದ್ರೆ ಆ ಪುಸ್ತಕ ನೀನು ನಾಳೆ ತೋರಿಸ್ತೀನಿ. ಕರ್ಮವೀರ ಅಂತಲೋ ಕಸ್ತೂರಿ ಅಂತಲೋ ಪತ್ರಿಕೆ. ಸೊ ಆ ಪತ್ರಕರ್ತರು ಬೇಕಾದ್ರೆ ನಿಮ್ಮ ಇದನ್ನ ಚೆಕ್ ಮಾಡ್ಕೋಬಹುದು, ನಿಮ್ಮ ಆರ್ಕೈವ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೋವಿಡ್ ನಂತರ ಮತ್ತು ಕೋವಿಡ್ ಹಿಂದೆ ಪೂರ್ವ 2019ರಲ್ಲಿ ಕೋವಿಡ್ ನಂತರ ಏನು ಹೃದಯಾಘಾತ, ಮಧುಮೇಹದಲ್ಲಿ ಹೆಚ್ಚು ಸಾವಾಗ್ತಾ ಇದೆ. ಕೋವಿಡ್ ನಂತರ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಕಾರಣ. ಮತ್ತು ಧೂಮಪಾನದಲ್ಲೂ ಕೂಡ ಎಷ್ಟು ಸಂಖ್ಯೆ ಜಾಸ್ತಿ ಆಗುತ್ತೆ. ಕೋವಿಡ್ ನಂತರ ಮತ್ತು ಕೋವಿಡ್ ಎರಡು ಅಂಕಿಅಂಶಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಧೂಮಪಾನದಿಂದ 48% ಇತ್ತು ಮೊದಲು, ಬಿಫೋರ್ ಕೋವಿಡ್. ಆಫ್ಟರ್ ಕೋವಿಡ್ 51% ಆಗಿದೆ. ಸೊ ಏನು 2-3% ಜಾಸ್ತಿ ಆಗಿದೆ. ಸ್ಥೂಲಕಾಯ ಯಾಕೆ ಅಂತಂದ್ರೆ ನಮ್ ಲೈಫ್ ಸ್ಟೈಲ್ ಸರಿ ಇಲ್ಲ. ಇದು ಆಗ್ಲೂ ಇತ್ತು, ಈಗ್ಲೂ ಇದೆ. ಸೊ ಇವು ವ್ಯಾಲಿಡ್ ರೀಸನ್ಸ್ ಅಲ್ಲ, ಇವು ರೊಟೀನ್ ರೀಸನ್ಸ್. ಆದ್ರೆ ಹಠಾತ್ ಹೃದಯಾಘಾತಕ್ಕೆ 48 ಗಂಟೆಗಳ ರೋಗಿಗಳು ವಿಪರೀತ ಅನ್ಸಷ್ಟು ದೈಹಿಕ ಶ್ರಮ ಆಗಿರೋ ಕಾರಣ. ಇಲ್ಲಿ ಏನಾಗುತ್ತೆ, ಈಗ ನಾವು ಗಮನಿಸಬೇಕಂತದ್ದು, ಈ ಅತಿಯಾದ ಯೂಟ್ಯೂಬ್ ಮತ್ತು ಎಲ್ಲರೂ ಡಾಕ್ಟ್ರೇ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಹೆಲ್ತ್ ಅಡ್ವೈಸರ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಅವರು ಹೇಗೆ ಸಣ್ಣ ಆಗೋದು, ಹೊಟ್ಟೆ ಬೊಜ್ಜು ಕರಗಿಸೋದು ಹೇಗೆ, ಈಗ ಏನೇನೋ ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಆ ಸಲಹೆಗಳನ್ನ ನೋಡಿ ಜನ ಅವುಗಳನ್ನ ತಗೊಂಡು ಅವುಗಳನ್ನ ಪಾಲಿಸಕ್ಕೂ ಹೋಗ್ಬೋದು, ಅದನ್ನ ಅತಿಯಾಗಿ ಪಾಲಿಸಿ ಜೀವನ ಕೂಡ ಕಳ್ಕೋಬಹುದು. ಈ ಪತ್ತೆ ಸಮಿತಿ ಕೂಲಂಕಷವಾಗಿ ಅಧ್ಯಯನ ನಡೆಸ್ತಾ ಇದೀವಿ ಅಂತ ಹೇಳ್ತಾರೆ. ಜಯದೇವ ಹೃದ್ರೋಗ ಸಂಸ್ಥೆಗಳಲ್ಲಿ 2019ಕ್ಕೆ ಮೊದಲು ದಾಖಲಾಗಿದ್ದ 40 ವರ್ಷದ ರೋಗಿಗಳ ದತ್ತಾಂಶ ಡಾಟಾವನ್ನು ತಗೊಂಡಿದ್ದೀವಿ. 2025 ಏಪ್ರಿಲ್ 1ರಿಂದ ಮೇವರೆಗೆ ದಾಖಲಾದ ರೋಗಿಗಳ ಸಂಖ್ಯೆ ಕೂಡ ಮಾಡಿದ್ದೀವಿ. ವಿವಿಧ ಆರೋಗ್ಯ ಸಮಸ್ಯೆ ಬಂದಲ್ಲಿ ಕೋವಿಡ್ ಹೃದಯಾಘಾತದ ಸಾಧ್ಯತೆ ಹೆಚ್ಚಾಗಿದೆ ಎಂಬ 2 ದತ್ತಾಂಶಗಳು ಪತ್ತೆಯಾಗಿದೆ. ನೋಡಿ, ಇದು ಯಾವುದೇ ಮೀಡಿಯಾದಲ್ಲಿ ಬರಲಿಲ್ಲ. ಈ ಲೈನ್ ಯಾವುದೇ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಬರಲಿಲ್ಲ. ಕೋವಿಡ್ ನಂತರ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗಿದೆ, ರೋಗಿಗಳನ್ನ ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಹಾಸನಲ್ಲಿ ಸತ್ರಲ್ಲ 40 ಜನ, ಮೈಸೂರಲ್ಲಿ ಸತ್ರ 40 ಜನ. ಅವ್ರು ಯಾರು ಜಯದೇವ ಹಾಸ್ಪಿಟಲ್ಗೆ ದಾಖಲಾಗಿರ್ಲಿಲ್ಲ. ಮಿಸ್ಟರ್ ರವೀಂದ್ರನಾಥ್,
ಮಿಸ್ಟರ್ ಮಂಜುನಾಥ್, ಮಿಸ್ಟರ್ ಗುಂಡೂರಾವ್, ಇವರು ಯಾರು ಜಯದೇವ ಆಸ್ಪತ್ರೆ ದಾಖಲಾಗಿರ್ತಾರೆ. ನೀವು ಡಾಟಾ ಇಟ್ಕೊಂಡು ಮಾತಾಡ್ತೀರಾ, ಡಾಟಾ, ನೀವು ಡಾಟಾ ಬಾಬುಗಳು, ಡಾಟಾ ಬಾಬುಗಳು. ಈಗ ಹೇಳ್ತೀರಾ ನೀವು ಇಲ್ಲಿ ಕೋವಿಡ್ ನಿಂದ ಅಪಾಯ ಹೆಚ್ಚಳ ಅಂತ ಹೇಳ್ತಾರೆ. ಹಠಾತ್ ಹೃದಯಾಘಾತದ ಸಾವುಗಳಿಗೆ ಕೋವಿಡ್ ಕಾರಣವೇ ಎಂಬುದನ್ನು ಪತ್ತೆ ಮಾಡಲು ಸಮಿತಿಯು ಕೂಲಂಕುಷವಾಗಿ ಅಧ್ಯಯನ ನಡೆಸ್ತಾ ಇದೆ. ಜಯದೇವ ಹೃದ್ಯೋಗ ಸಂಸ್ಥೆಗಳಲ್ಲಿ 2019 ದಾಖಲಾಗಿದ್ದ 40 ವರ್ಷದ ದಾಖಲೆಯನ್ನು ಕಲೆ ಮಾಡಲಾಗಿದೆ. ಮೇ 1ರ ದಾಖಲಾ ರೋಗಿಗಳನ್ನು ಆಯ್ಕೆ ಮಾಡಲಾಗಿದೆ. ವಿವಿಧ ಆರೋಗ್ಯ ಸಮಸ್ಯೆಗಳಲ್ಲಿ ಕೋವಿಡ್ ಸೃಷ್ಟಿಸಿದ ಪರಿಣಾಮಗಳನ್ನು ಹೃದಯ ಎರಡೂ ದತ್ತಾಂಶ ಪರಸ್ಪರ ಹೋಲಿಕೆ ಪತ್ತೆಯಾಗಿದೆ. ಕೋವಿಡ್ ಸೃಷ್ಟಿಸಿದ ಪರಿಣಾಮಗಳು ಅಂದ್ರೆ ಎಷ್ಟು ಅಸ್ಪಷ್ಟವಾಗಿ ಬರೀತಾರೆ ಬ್ರೋಕರ್ ಪತ್ರಕರ್ತರು, ಬ್ರೋಕರ್ ಡಾಕ್ಟರ್ಸ್. ಇವತ್ತು ಇಡೀ ಜಗತ್ತೇ ಬ್ರೋಕರಿಂಗ್ ಏನಕ್ಕೆ ದುಡ್ಡು ಕೊಟ್ರೆ ಇವ್ರು ಏನ್ ಬೇಕಾದ್ರೂ ತಿನ್ಬಿಡ್ತಾರೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡು ಕೊನೆಗೆ ಈ ದುಡ್ಡನ್ನು ಒತ್ಕೊಂಡು ಹೋಗ್ತಾರ ಇವರು. ಏನು ಎಲ್ಲವೂ ಬಿಟ್ಟು ಹೋಗ್ಬೇಕು. ನೀವು ಹಾಕೊಳ್ಳೋ ಬಟ್ಟೆ, ನಿಮ್ ಮನೆ, ನಿಮ್ ಕಾರು, ನಿಮ್ ಒಡವೆ, ನಿಮ್ ಗಂಡ, ನಿಮ್ ಹೆಂಡತಿ, ನಿಮ್ ಮಕ್ಳು ಎಲ್ಲರನ್ನ ಬಿಟ್ಟು ಹೋಗ್ಬೇಕು. ಎಷ್ಟು ಸಂಪಾದಿಸ್ತೀರ, ಆ ಅಪಾರ್ಟ್ಮೆಂಟು, ಆ ಕಾರು, ಈ ಕಾರು ಎಲ್ಲನೂ ಬಿಟ್ಟು ಹೋಗ್ಬೇಕು ನೀವು. ಆದ್ರೂ ನೀವು ಯಾರು ಸತ್ಯ ಹೇಳಕ್ ತಯಾರಿ. ಈ ತರ ಒಂದು ಅಸ್ಪಷ್ಟ ಮಾಹಿತಿ ಕೋವಿಡ್ ಸೃಷ್ಟಿಸಿದ ಪರಿಣಾಮಗಳಿಂದ ಹೃದಯಾಘಾತ ಸಾಧ್ಯತೆ ಹೆಚ್ಚಾಗಿದೆ ಎಂಬುದು ಎರಡೂ ದತ್ತಾಂಶ ಪರಸ್ಪರ ಹೋಲಿಕೆಯಲ್ಲಿ ಪತ್ತೆಯಾಗಿದೆ. ಇಲ್ಲಿ ಒಂದು ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ ವರದಿಯನ್ನು ತಯಾರಿಸಿದಂತಹ ಡಾಕ್ಟರ್ ರವೀಂದ್ರನಾಥ್ ಮತ್ತು ಸಮಿತಿ, ಸೊ ಇವ್ರು ಯಾರೋ ಒಂದು ಸ್ಟಡಿ ಮಾಡಿದಾರ ಅದನ್ನು ಕೂಡ ಎಲ್ಲೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇಲ್ಲಿ ಇನ್ನು ಗಮನಿಸಬೇಕಾದ್ರೆ ನಾವು ಈ ಒಂದು ವರದಿಯನ್ನ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಕೊಡ್ಬೇಕಾದ್ರೆ ಇದನ್ನ ಮಾಧ್ಯಮಗಳಿಗೆ ಯಾಕೆ ಸೋರಿಕೆ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ, ನಾವು ಯಾಕೆ ಸೋರಿಕೆ ಮಾಡಿದ್ರು, ಯಾಕೆ ಹಿಂಗಾಯ್ತು ಅಂತ ಹೇಳ್ತಾ ಹೋದ್ರೆ ಅದ ಕಾರಣಗಳು ಬಹಳ ಸ್ಪಷ್ಟವಾಗಿದೆ. ಗೋಧಿ ಮೀಡಿಯಾ ಅಟ್ಯಾಕ್ ಮಾಡಕ್ ಮುಂಚೆ ಬಯೋಕಾನ್ ನ ಸಂಸ್ಥಾಪಕಿ ಕಿರಣ್ ಮಜುಂದಾರ್ ಸಿಎಂ ಮೇಲೆ ಅಟ್ಯಾಕ್ ಮಾಡಿದ್ರು. ಸಿಎಂ ಹೇಳಿದ್ರು ನಾನೊಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ನಾನು ಹೃದಯಾಘಾತದ ಬಗ್ಗೆ ನಾನು ತನಿಖೆ ನಡೆಸಬೇಕಂತ ತನಿಖೆ ನಡೆಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ತನಿಖೆ ನಡೆಸದನ್ನೇ ಅದು ಅವರು ನಮ್ಮ ಪರವಾಗಿ ಬಂದಿದೆ, ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ. ಕೋವಿಡ್ ಲಸಿಕೆ ಕಾರಣ ಹೌದೋ ಅಲ್ಲವೋ ಅಂತ ಹೇಳಿ ಈಗಾಗಲೇ ವಿದೇಶಿ ಸಂಸ್ಥೆಗಳು, ವಿದೇಶಿ ತಜ್ಞರು ಅಧ್ಯಯನ ನಡೆಸಿದ್ದಾರೆ. ಕೋವ್ಯಾಕ್ಸಿನ್ ಅತಿ ಡೇಂಜರಸ್, ಅದು ಹೃದಯದ ರಕ್ತವನ್ನ, ನಮ್ಮ ದೇಹದ ರಕ್ತವನ್ನ ಹೆಪ್ಪುಗಟ್ಟಿಸುತ್ತೆ. ಹೆಪ್ಪುಗಟ್ಟಿಸೋದ್ರಿಂದ ತಕ್ಷಣ ನಮಗೆ ಉಸಿರಾಟ, ಆಕ್ಸಿಜನ್ ನಿಂತೋಗುತ್ತೆ, ಅದು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇದು ಅತ್ಯಂತ ಸರಳವಾಗಿ ಜನ ವಿವರಿಸಿದರೆ. ಸೊ ಇದೇ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಕೂಡ ಸತ್ತು, ಕಾರ್ಡಿಯಾಕ್ ಅರೆಸ್ಟ್. ಇದನ್ನ ನಾವು ತಜ್ಞ ವೈದ್ಯರು ಕೂಡ ನಾವು ಮಾತನಾಡಿಸಿದ್ದೋ, ಈಗಲೂ ಕೂಡ ಅದೇ ಮಾತನ್ನ. ಸೊ ಈ ರಕ್ತ ಹೆಪ್ಪುಗಟ್ಟದೇ ಇರೋಕೆ ಬ್ಲಡ್ ಥಿನ್ನರ್ಸ್ ಕೂಡ ತಗೋಬೇಕಾಗುತ್ತೆ. ಸೊ ಯಾರು ಬ್ಲಡ್ ಥಿನ್ನರ್ಸ್ ತಗೋಬೇಕು? ಡಯಾಬಿಟಿಕ್ ಇರೋರು ತಗೋಬೇಕಾ? ಮತ್ತು ಉಳದಂತೆ ಯಾರು ತಗೋಬೇಕು? ಮತ್ತೆ ಬೊಜ್ಜಿರೋರು ತಗೋಬೇಕಾ? ಬೊಜ್ಜಿರೋರು ಅತಿಯಾದ ವ್ಯಾಯಾಮ ಮಾಡ್ತಾರೆ, ವಾಕ್ ಮಾಡ್ತಾರೆ, ಫುಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ, ಡಯಟ್ ಮಾಡ್ತಾರೆ. ಹೇಗ್ ಡಯಟ್ ಮಾಡ್ಬೇಕು? ಸೊ ಇವೆಲ್ಲ ಜವಾಬ್ದಾರಿ ಯಾರ ಮೇಲಿತ್ತು? ಸರ್ಕಾರದ ಮೇಲಿತ್ತು. ಡಯಟ್ ಹೀಗ್ ಮಾಡ್ಬೇಕು, ಹೀಗ್ ತಿನ್ಬೇಕು, ಈ ತರ ನಿಮ್ಗೆ ಇಷ್ಟು ಕೆಪಾಸಿಟಿ ಇರುತ್ತೆ ನಿಮ್ಗೆ ಅಂತ ಹೇಳಬೇಕಾಗಿತ್ತು. ಯಾವುದನ್ನು ಹೇಳಿಲ್ಲ. ಸೊ ಇಲ್ಲಿ ಸತ್ತಂತಹ ಪುನೀತ್ ರಾಜ್ಕುಮಾರ್ ಫಿಟ್ನೆಸ್ ಆಗಿದ್ರು, ಅವರ ಡಯಟ್ ಚೆನ್ನಾಗಿತ್ತು, ಮತ್ತು ಅತಿ ವ್ಯಾಯಾಮ ಕೂಡ ಮಾಡ್ತಿದ್ರು, ಎಲ್ಲ ಸರಿಯಾಗಿತ್ತು. ಹಾಗೆ ಮುಂಬೈಯಲ್ಲಿ ಕೈಲಾಶ್ ಖೇರ್ ಅನ್ಸುತ್ತೆ. ಸೊ ಆ ನಟ ಸತ್ತಿದ್ದು ಹೇಗೆ? ಗಾಯಕ ಸತ್ತಿದ್ದು ಹೇಗೆ? ಮತ್ತೆ ಉಳಿದಂತೆ ನೀವು ಇಲ್ಲಿಗೆ ಬಂದ್ರೆ, ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಮತ್ತು ಉತ್ತರ ಭಾರತ ಇನ್ನೊಬ್ಬ ನಟಿ ಸತ್ತಿದ್ದ ಕಾರಣ ಏನು? ಇವೆಲ್ಲ ನೋಡ್ತಾ ಹೋದ್ರೆ ನಾವು ಗಮನಿಸ್ತಕ್ಕಂಥದ್ದು, ಈ ಒಂದು ವ್ಯವಸ್ಥೆಯನ್ನ ಹೇಳೋದಕ್ಕೆ ಮಾಧ್ಯಮಗಳು ಮುಂದಾಗಿಲ್ಲ. ಮತ್ತು ಮಾಧ್ಯಮಗಳೇ ಯಾಕೆ ವರದಿಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದಂತಹ ತಜ್ಞ ವೈದ್ಯರು ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಅಂದ್ರೆ ಈ ಹಠಾತ್ ಹೃದಯಾಘಾತಗಳಿಗೆ ಕಾರಣ ಲಸಿಕೆ ಕಾರಣವೇ ಅಥವಾ ಜೀವನ ಶೈಲಿ ಕಾರಣವೇ? ಆಫ್ಟರ್ ಕೋವಿಡ್ ವ್ಯಾಕ್ಸಿನೇಷನ್ ನಂತರ ಹೇಗ್ ಬದುಕಬೇಕು? ಜಾಸ್ತಿ ಕೆಲಸ ಮಾಡ್ತಾರೆ,
ನನಗೊಬ್ಬ ಫ್ರೆಂಡ್ ಇದ್ದ, ಕೋವಿಡ್ ವ್ಯಾಕ್ಸಿನ್ ನಂತರ ನಂದು ಏನು ನಡೀತಾ ಇಲ್ಲ, ತುಂಬಾ ಸುಸ್ತಾಗುತ್ತೆ, ಎದುರಿಸಿ ಬರುತ್ತೆ, ಕೆಲಸ ಮಾಡಕ್ಕಾಗಲ್ಲ, ಹೆಂಡತಿ ಜೊತೆ ಮಲ್ಕೊಳಕ್ಕಾಗಲ್ಲ, ಸೆಕ್ಸ್ ಮಾಡಕ್ಕಾಗಲ್ಲ, ನಾರ್ಮಲ್ ಆಗಿ ಇರಕ್ಕಾಗಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ, ಏನ್ ಮಾಡೋದು, ಜೀವನ ಹಿಂಗ ಆಗ್ಬಿಟ್ಟಿದೆ. ಸೊ ಅಂದ್ರೆ ಅದು ಅಂದ್ರೆ ಸುಸ್ತು ಮಾಡುತ್ತೆ. ಯಾಕೆ ಸುಸ್ತು ಮಾಡುತ್ತೆ? ಸೊ ಅಂದ್ರೆ ಅಲ್ಲಿ ಜೀವನನೇ ಮುಗಿದೋಯ್ತಾ? ಈ ತರ ಎಲ್ಲ ಪ್ರಶ್ನೆಗಳು ಇತ್ತು. ಸೊ ಈ ಪ್ರಶ್ನೆಗಳಿಗೆ ತಜ್ಞರೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಸತ್ತಂತಹ ಜನರ ಒಂದು ಅಷ್ಟು ಜನರ ಒಂದು ಪೋಸ್ಟ್ ಮಾರ್ಟಮ್ ಆಗ್ಬೇಕಾಗಿತ್ತು. ಆ ಪೋಸ್ಟ್ ಮಾರ್ಟಮ್ನ ಕಾರಣಗಳನ್ನು ಕೂಡ ಹುಡುಕ್ಬೇಕಾಗಿತ್ತು. ಸೊ ಅದು ಕೂಡ ದಾಖಲೆ ಆಗಿಲ್ಲ. ಸೊ ಈಗ ದಾಖಲಾಗಿರ್ತಕ್ಕಂಥ ಅಂಕಿಅಂಶಗಳನ್ನೇ ಸರಿಯಾಗಿ ಅದ್ರ ಬಗ್ಗೆ ಹೇಳ್ಬೇಕಾಯ್ತು. ಇಲ್ಲಿ ಸಿದ್ದರಾಮಯ್ಯ ಇಲ್ಲಿ ನೋಡಿ ಸಚಿವ ಜೋಶಿ ಹೇಳ್ತಾರೆ, ಹೃದಯಾಘಾತಕ್ಕೆ ಕೋವಿಡ್ ಕಾರಣವಲ್ಲ ಅಂತೇಳಿ ಕಾಂಗ್ರೆಸ್ ರಚಿಸಿದ ತಜ್ಞರ ಸಮಿತಿ ಹೇಳಿದೆ. ಹೀಗಾಗಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಇರಬಹುದು ಅಂತ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶದ ವಿಜ್ಞಾನಿಗಳ ಕ್ಷಮೆ ಕೇಳಬೇಕು ಅಂತ ಹೇಳಿ ಹೇಳ್ತಾರೆ. ಖಂಡಿತ ಇಲ್ಲಿ ಕ್ಷಮೆ ಕೇಳಬೇಕಾಗಿರೋರು ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಬಗ್ಗೆ ನಾವು ಅತಿ ಹೆಚ್ಚು ಕಠೋರವಾಗಿ ನಾವು ಮಾತನಾಡ್ತೀವಿ. ಆದ್ರೆ ಅವರು ಅಟ್ಲೀಸ್ಟ್ ಒಂದು ಧೈರ್ಯ ಮಾಡಿದ್ದಾರೆ, ಒಂದು ಸಮಿತಿ ಮಾಡಿದ್ದಾರೆ. ಆದ್ರೆ ಈ ಸಮಿತಿ ವರದಿ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಈ ಒಂದು ವರದಿಯನ್ನ ಏನು ದೇಶದ ಉತ್ಪಾದನೆ ಮಂಚೂಣಿದೆ, ದೇಶದ ಔಷಧ ಲಸಿಕೆ ಬಗ್ಗೆ ವಿದೇಶಿಯರಿಗೆ ಅನುಮಾನ ಬರಬೇಕು. ವಿದೇಶಿಯರಿಗೆ ಅನುಮಾನ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ದೇಶದ ವಿದೇಶಗಳಲ್ಲಿ ಮಾರಾಟ ಆಗಬಾರ್ದು ಈ ರೀತಿ ಹೇಳಿಕೆ ನೀಡಿದರೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ನಿಮ್ಮ ಔಷಧಿಗಳನ್ನ ಬ್ಯಾನ್ ಮಾಡಿದರೆ, ಆಫ್ರಿಕಾದಲ್ಲಿ ಬ್ಯಾನ್ ಮಾಡಿದರೆ, ಅಮೆರಿಕಾದಲ್ಲಿ ಬ್ಯಾನ್ ಮಾಡಿದರೆ. ಚೆಕ್ ಮಾಡಿ ನೀವು. ಐ ಕ್ಯಾನ್ ಗಿವ್ ಫ್ಯಾಕ್ಟ್ ಚೆಕ್ ಮಿಸ್ಟರ್ ಜೋಶಿ. ಐ ಕ್ಯಾನ್ ಗಿವ್ ಫ್ಯಾಕ್ಟ್ ಚೆಕ್ ಟು ಗೋಧಿ ಪತ್ರಕರ್ತರು, ಗುಲಾಮಿ ಪತ್ರಕರ್ತರು, ಬ್ರೋಕರ್ ಪತ್ರಕರ್ತರಿಗೆ ಕೊಡೋದಕ್ಕೆ ನಾನು ಸಿದ್ಧವಾಗಿದೆ. ಸೊ ಇಲ್ಲಿ ಯಾವುದೇ ಪೋಸ್ಟ್ ಮಾರ್ಟಮ್ ತನಿಖೆ ಆಗದೆ, ಯಾವುದೇ ಒಂದು ಬ್ಲಡ್ ತನಿಖೆ ಆಗದೆ, ಯಾವುದೇ ಒಂದು ಸ್ಯಾಂಪಲ್ಸ್ ಇಡೀ ಫ್ಯಾಮಿಲಿ ಹಿಸ್ಟ್ರಿ ಚೆಕ್ ಮಾಡದೆ ಇದನ್ನ ಸಗಟಾಗಿ ಕ್ಲೀನ್ ಚಿಟ್ ಕೊಟ್ಟಿದ್ದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನ ಸರ್ಕಾರ ಒಪ್ಕೊಳ್ಳುತ್ತಾ? ಏನ್ ಮಾಡುತ್ತೆ? ಮತ್ತು ಇನ್ನೂ ನಾವು ತನಿಖೆ ಮಾಡ್ತೀವಿ, ಇನ್ನೂ ಸಮಿತಿಯನ್ನ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ. ಪೂರ್ತಿ ಅಧ್ಯಯನ ಮಾಡೋದ್ ಮುಂಚೆನೆ ಈಗಲೇ ಯಾಕೆ ನೀವು ವರದಿನ ಆಚೆ? ಸೊ ಇಟ್ಸ್ ವೆರಿ ಸಸ್ಪಿಷಿಯಸ್ ಅಂಡ್ ಬ್ರೋಕರಿಂಗ್ ಅನ್ಸುತ್ತೆ. ಬ್ರೋಕರಿಂಗ್. ಒಬ್ಬ ಹಿಂದೆ ಇವನು ಸರ್ವಜ್ಞನ ಒಂದು ವಚನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೆನಪಾಗ್ತಾ ಏನೋ, ಬೆತ್ತ ಹಿಡಿಯದ ತಂದೆ, ಹಸಿದು ಬಂದಾಗ ಅನ್ನ ಇಕ್ಕದ ತಾಯಿ, ವಿದ್ಯೆ ಕಲಿಸಿದ ಗುರು ಮತ್ತು ಚಿಕಿತ್ಸೆ ಕೊಡದ ವೈದ್ಯ. ನಾನು ಸೇರಿಸ್ತಾ ಇದ್ದೀನಿ, ಚಿಕಿತ್ಸೆ ಕೊಡದ ವೈದ್ಯ, ಇವರು ಶತ್ರುಗಳು. ಸೊ ಇವತ್ತು ಅನುಮಾನ ಬಂದಿದೆ, ಅದನ್ನು ಪರಿಹರಿಸಬೇಕಾಗಿತ್ತು. ಯಾವ ತಜ್ಞರು ಮಾತಾಡ, ಆರ್ಥಿಕ ವಿಷಯಗಳು ಬಂದಾಗ ಆರ್ಥಿಕ ತಜ್ಞರು ಮಾತಾಡ. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬ್ಯಾಂಕ್ ಮುಚ್ಚೋಯ್ತಾ ಇದೆ, ಬ್ಯಾಂಕಿಂಗ್ ತಜ್ಞರೇ ಮಾತಾಡಿದ್ರೆ ಬ್ಯಾಂಕಿಂಗ್ ತಜ್ಞರು ಮಾತನಾಡಲ್ಲ. ಫೇಸ್ಬುಕ್ ಅಲ್ಲಿ ಬರೀತಾರೆ. ಅಯ್ಯೋ, ಬರೆದು ಕೆಡುತ್ತಾರೆ. ಮಾತಾಡಿ ಅಂದ್ರೆ ಮಾತಾಡಲ್ಲ. ಇದೆಲ್ಲ ಒನ್ ವೇ ಟ್ರಾಫಿಕ್. ಜೋಶಿ ಅವರೇ, ಖಂಡಿತ ನಿಮ್ಗೆ ಕೊಡ್ತೀವಿ, ನಿಮ್ಗೆ ಉತ್ತರ ಕೊಡ್ತೀವಿ. ಮತ್ತೆ ರವೀಂದ್ರನಾಥ್ ಅವ್ರನ್ನು ಕೂಡ ನಾವು ಭೇಟಿ ಮಾಡಿಸ್ತೀವಿ. ನಿಮಗೆ ಚೆನ್ನಾಗಿ ಉತ್ತರ, ಕಕ್ಕಿಲಾಯ ಅಂತ ಚೆನ್ನಾಗಿ ಕಕ್ಕುತ್ತಾರೆ ನಿಮ್ಗೆ ಅವ್ರು ನೋಡಿ. ಡಾಕ್ಟರ್ ಕಕ್ಕಿಲಾಯ ಅವರನ್ನ ಸಂಪರ್ಕ ಮಾಡ್ತೀವಿ. ಗೋಧಿ ಮೀಡಿಯಾ ಪತ್ರಕರ್ತರಿಗೆ ಮತ್ತು ಗೋಧಿ ಮೀಡಿಯಾ ಗ್ರೂಪ್ ಅಡ್ಮಿನ್ಗಳಿಗೆ ಎಲ್ಲರಿಗೂ ನಾವು ವಿಷಯ ಹೇಳ್ತೀವಿ. ಸೊ ಈ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್, ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ? ಸೊ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ? ರಕ್ತ ಹೆಪ್ಪುಗಟ್ಟುತ್ತೆ. ಯಾವಾಗ ಹೆಪ್ಪುಗಟ್ಟುತ್ತೆ? ಯಾವ ಕಾರಣಕ್ಕೆ ಹೆಪ್ಪುಗಟ್ಟುತ್ತೆ? ಯಾವಾಗ ಹೆಪ್ಪುಗಟ್ಟುತ್ತೆ? ಎಷ್ಟು ತಿಂಗಳಿಗೆ ಹೆಪ್ಪುಗಟ್ಟುತ್ತೆ? ಯಾವ ಆಕ್ಟಿವಿಟಿ ಅದನ್ನ ಜಾಸ್ತಿ ಮಾಡುತ್ತೆ? ವ್ಯಾಯಾಮ ಮಾಡ್ಲೇಬಾರ್ದ? ಕೆಲವರು ಹೇಳ್ರು ನನ್ಗೆ ಮೆಡಿಕಲ್ ಅಲ್ಲಿ ಒಬ್ರು, ಸರ್ ವ್ಯಾಯಾಮ ಜಿಮ್ ಹೋಗ್ಲೇಬಾರ್ದು ಸರ್, ಜಿಮ್ ಮಾಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಜಿಮ್ ಮಾಡ್ಲೇಬಾರ್ದ? ಯೋಗ ಮಾಡ್ಲೇಬಾರ್ದ? ವಾಕಿಂಗ್ ಮಾಡ್ಲೇಬಾರ್ದ? ಸೊ ಎಷ್ಟೊಂದು ಪ್ರಶ್ನೆಗಳಿದ್ದಾವೆ. ಸೊ ಯಾವ್ದ್ರಿಂದ ಯಾವ್ದಾಗುತ್ತೆ? ಇದು ಜನರಿಗೆ ಹೇಳಲೇಬೇಕಾದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಇದೆ. ಪ್ರಹ್ಲಾದ್ ಜೋಶಿ ಬಂದು ರಾಜಕೀಯ ಮಾಡ್ತಾ ಕೂತ್ಕೋತಾರೆ ಮತ್ತು ಅವರ ರಾಜಕೀಯದ ಮಾತುಗಳನ್ನ ಗೋಧಿ ಮೀಡಿಯಾಗಳು ಹೇಳ್ತಾ ಕೂತ್ಕೋತಾರೆ, ಗೋಧಿ ಪತ್ರಕರ್ತರು ಹೇಳ್ತಾ ಕೂತ್ಕೋತಾರೆ. ಸೊ ಈ ದೇಶವನ್ನು ಕಾಪಾಡೋರು ಯಾರು? ವೈದ್ಯ ಮಾತಾಡಲ್ಲ, ಬ್ಯಾಂಕ್ ತಜ್ಞರು ಮಾತನಾಡಲ್ಲ, ಪತ್ರಕರ್ತ ಮಾತನಾಡಲ್ಲ, ಯಾರು ಮಾತಾಡಲ್ಲ. ಕೇವಲ ಫಾರ್ವರ್ಡೆಡ್ ಮೆಸೇಜ್ಗಳನ್ನ ಹೇಳ್ತಾ, ಫಾರ್ವರ್ಡೆಡ್ ಪ್ರಶ್ನೆಗಳನ್ನ ತೋರಿಸ್ತಾ, ತಮ್ಗೆ ತಾವು ಬಂದಂತ ಪ್ರಶಸ್ತಿಗಳನ್ನ ಹಾಡಿ ಹೊಗಳ್ಕೊಳ್ತಾ, ಫ್ಲವರಿ ಸ್ಟೋರಿ ಮಾಡ್ತಾ, ಫ್ಲವರಿ ಸ್ಟೋರಿಗಳನ್ನ ಮಾತಾಡ್ತಾ, ಅವ್ರ ಸತ್ರು ಇವ್ರ ಸತ್ರು ಸಂತಾಪ ಹೇಳೋದಕ್ಕಷ್ಟೇ ನಾವು ಬದುಕಿದ್ದೀವಿ. ಕೊನೆಗೆ ನಾವು ಒಂದಿನ ಸತ್ತೋಗ್ತೀವಿ. ಆದ್ರೆ ಈ ದೇಶ ಉಳಿಸೋರು ಯಾರು?
ಈ ದೇಶದ ವ್ಯವಸ್ಥೆ ಸರಿ ಮಾಡೋದು. ಅಟ್ಲೀಸ್ಟ್ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಇವತ್ತಾರು ಆತ್ಮಾವಲೋಕನ ಮಾಡ್ಕೊಳ್ಳಿ. ಖಂಡಿತ ಪ್ರಶ್ನೆ ಮಾಡಕ್ ಶುರು ಮಾಡಿ. ಲಾಜಿಕ್ ಆಗಿ ಪ್ರಶ್ನೆ ಮಾಡಿ. ರವೀಂದ್ರನಾಥ್ ಅವರು ಹೇಗೆ ಯಾವುದೇ ಪೋಸ್ಟ್ ಮಾರ್ಟಮ್ ಅಧ್ಯಯನ ಮಾಡಿದೆ, ಯಾವುದನ್ನು ಅಧ್ಯಯನ ಮಾಡಿದೆ ಹೇಗೆ ಇದನ್ನ ರಿಪೋರ್ಟ್ ಕೊಟ್ಟರು? ಜಯದೇವ ಆಸ್ಪತ್ರೆ ಡಾಟಾ ಇಟ್ಕೊಂಡು 2019-20 ಡಾಟಾ ಇಟ್ಕೊಂಡು ಹೇಗೆ ವರದಿ ಕೊಟ್ಟರು? ಸಾವುಗಳಾಗಿರೋದು ಹಾಸನ ಆಸ್ಪತ್ರೆಯಲ್ಲಿ, ಸಾವುಗಳಾಗಿರೋದು ಆ ಮೈಸೂರು ಆಸ್ಪತ್ರೆಯಲ್ಲಿ. ಆ ಯಾವ ಡಾಟಾವನ್ನು ಇವರು ಅಲ್ಲಿ ಹೋಗಿ ಅಧ್ಯಯನ ಮಾಡದೆ ಬರೀ ಜಯದೇವ ಡಾಟಾವನ್ನ ಇಟ್ಕೊಂಡು ಹೇಗೆ ಇವರು ಕೊಟ್ಟರು? ಇದನ್ನ ಯಾಕೆ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡಿಲ್ಲ? ಯಾಕೆ ಸ್ವತಃ ಮುಖ್ಯಮಂತ್ರಿನೇ ಪ್ರಶ್ನೆ ಮಾಡ್ತಾರೆ? ಯಾಕೆ ಸ್ವತಃ ಆರೋಗ್ಯ ಸಚಿವರು ಪ್ರಶ್ನೆ ಮಾಡ್ತಾರೆ? ನಮಸ್ಕಾರ.